ಬೋಟಾಕ್ಸ್ ಆಗಿರೋ weight reduction ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ಅಯ್ಯೋ ದಯವಿಟ್ಟು ಮಾಡಬೇಡ್ರಿ. ಸಿ ಎನಿಥಿಂಗ್ ಕೆಮಿಕಲ್ ಟ್ರೀಟೆಡ್ ಇಸ್ ಡೇಂಜರಸ್ ಅಲ್ವಾ. ಮೈಗೆ ನಾವು ದೇವ್ರು ಏನ್ ನ್ಯಾಚುರಲ್ ಆಗಿ ಕೊಟ್ಟಿರ್ತಾನೋ ಹಂಗೆ ಇದ್ರೇನೆ ಚಂದ. ದಟ್ ಪ್ರೋಸೆಸ್ ಇವಾಗ ನಾವು 20 ವರ್ಷದಲ್ಲಿ ನಾವು ಇದ್ದಂಗೆ ಇವಾಗ ಇರಕ್ಕಾಗಲ್ಲ. ಅವಾಗ ನಾವು ಸಣ್ಣಗೆ ಇರ್ತೀವಿ. ಇವಾಗ ಒಂದು ಆಫ್ಟರ್ 40 ಅವ ಬಾಡಿ ಚೇಂಜಸ್, ಹಾರ್ಮೋನ್ ಚೇಂಜಸ್ ಎಲ್ಲ ಆಗ್ತಾ ಇರತ್ತೆ. ನಾವು ರಿವರ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅದನ್ನ. ನೀವ್ ಹೆಂಗಿದಿರೋ ಯು ಬಿ ಗ್ರೇಸ್ಫುಲ್, ಅಂದ್ರೆ ಏಜ್ ಗ್ರೇಸ್ಫುಲಿ ಅಷ್ಟೇ. ಬೋಟಾಕ್ಸ್ ಅದೆಲ್ಲ ಟೈಮ್ ಬೀಯಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಈಗ ಅವರು ಬೋಟಾಕ್ಸ್ ಮಾಡೋರೇ ಮಾಡ್ಕೊಂಡಿರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬೇರೆಯವ್ರ ಮೇಲೆ ಮಾಡ್ತಿರ್ತಾರೆ. ಆ, ನಿಮ್ ನೋಡಿದ್ರೆ ಅವರೇ ಮಾಡ್ಕೊಂಡಿರಲ್ಲ. ವೈ? ಅದು ಅವ್ರ ಪ್ರೊಫೆಷನ್ ಅದು. ಅವರು ಅದ್ ಮಾಡಿದ್ರೇನೆ ಅವ್ರು ದುಡ್ಡು ಮಾಡಕ್ ಆಗೋದು. ಸಿ ತುಂಬಾ ನಿಮಗೆ ಇವಾಗ ಸೀಲ್ ತುಟಿ ಇರುತ್ತೆ, ಕ್ಲೆಫ್ ಲಿಪ್ ಇರುತ್ತೆ, ಸೊ ಅಂಥವ್ರೆಲ್ಲ ಮಾಡಿಸ್ಲೇಬೇಕು ಸರ್ಜರಿ ಅಥವಾ ಬೇರೆ ಆ ಥರ ತುಂಬಾ ಸಮಥಿಂಗ್ ಗೋಯಿಂಗ್ ಆಡ್. ಇವಾಗ ತುಂಬಾ ನೋಸ್ ಕ್ರಾಸ್ ಆಗಿರುತ್ತೆ, ಅದೆಲ್ಲ ನೀವು ಮಾಡಿಸ್ಲೇಬೇಕು. ಬಟ್ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಬಟ್ ಎಲ್ಲಾ ಚೆನ್ನಾಗಿದ್ರು ನನ್ಗೆ ಇನ್ನೊಂಚೂರು ಹಿಂಗಿರ್ಬೇಕಿತ್ತು, ನನ್ಗೆ ಇನ್ನೊಂಚೂರು ಹಿಂಗಾಗ್ಬೇಕಿತ್ತು ಅಂತ ಮಾಡಿಸೋದು ಐ ರಿಯಲಿ ಡೋಂಟ್ ಅಡ್ವೈಸ್. ಅದರಿಂದ ತುಂಬಾ ಜನ ಜೀವ ಕಳ್ಕೊಂಡಿರೋರು ಇದ್ದಾರೆ. ಆಮೇಲೆ ಎಷ್ಟು ಎಕ್ಸ್ಪೆನ್ಸಿವ್ ಅದೆಲ್ಲ. ಲೈಕ್ ಎಷ್ಟು ನೀವು ಸಂಪಾದನೆ ಮಾಡಿದ್ನೆಲ್ಲ ಅದಕ್ಕೆ ಹಾಕ್ತಾ ಹೋಗ್ಬೇಕು, ವಿಚ್ ಇಸ್ ವೆರಿ ಅನ್ಯಾಚುರಲ್. ಐ ಡೋಂಟ್ ಸಜೆಸ್ಟ್.